ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ನಾನು ಒಂದು 5 ಗಂಟೆಗೆ ವಿಡಿಯೋನ ಇಲ್ಲಿ ಶುರು ಮಾಡಿದ್ದೀನಿ. ಇಷ್ಟು ಬೇಗನೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ತುಂಬಾ ನನಗೆ ಕಾಜು ಕರಿ ಬಗ್ಗೆ, ಕಾಜು ಮಸಾಲ ಬಗ್ಗೆ ಕೇಳ್ತಾನೆ ಇದ್ದರು. ಸೊ ನಾನು ಮಧ್ಯಾಹ್ನ ಎಲ್ಲ ವಿಡಿಯೋ ಮಾಡಬೇಕಂದ್ರೆ ಬೆಳಗ್ಗೆ ಬಾಕ್ಸ್ ಮಾಡಿಬಿಟ್ಟಿರ್ತೀನಿ. ಸೊ ಹಾಗಾಗಿ ಮಧ್ಯಾಹ್ನ ನನಗೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ಮನೆಯವರಿಗೆ ಬಾಕ್ಸ್ ಕೂಡ ಇದೇ ಮಾಡಿದ್ರೆ ಆಯ್ತಲ್ಲ ಅಂದ್ಬಿಟ್ಟು ಇವತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೋಸ್ಕರನೇ ಅವರು ಕೇಳಿರುವ ಕಾರಣಕ್ಕೆ ಇವತ್ತು ಕಾಜು ಕರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ, ಆದರೆ ವಿಡಿಯೋನ ಪೂರ್ತಿ ನೋಡಿ, ಖಂಡಿತ ನಿಮ್ಮ ವಿಡಿಯೋ ಇಷ್ಟ ಆಗುತ್ತೆ. ನಾನಿಲ್ಲಿ ಕಾಜು ಕರಿ ಮಾತ್ರ ಮಾಡಿ ತೋರಿಸ್ತಾ ಇಲ್ಲ, ಅದರ ಜೊತೆಗೆ ಮಸಾಲ ಪಾಪಡು, ನಂತರ ಪರೋಟ ಪ್ರತಿಯೊಂದು ಕೂಡ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮಿಸ್ ಮಾಡಿದ್ದೀನಿ, ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಯಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಅದರಲ್ಲಿ ಗೋಡಂಬಿ, ಬಾದಾಮಿ, ಹಸಿಮೆಣಸಿನ್ಕಾಯಿ, 1 ಮೀಡಿಯಮ್ ಸೈಜು ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಈರುಳ್ಳಿ ಎಷ್ಟು ತಗೋತೀವಲ್ಲ ಅದರ 2ರಷ್ಟು ಗೋಡಂಬಿಯನ್ನು ನಾವು ತಗೋಬೇಕಾಗತ್ತೆ. ಈಗ ಸ್ವಲ್ಪ ಹೊತ್ತಿದ್ದನ್ನು ಕುಕ್ ಮಾಡ್ಕೋಬೇಕು, 1-2 ನಿಮಿಷ. ಸೊ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸು ಬಿಸಿನೀರು ಕುಡಿದ್ರೆ ಒಂದು ರೀತಿಯಲ್ಲಿ ಸಮಾಧಾನ ಅನಿಸುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಡೈಲಿ ಬಿಸಿನೀರು ಕುಡಿತೀನಿ. ವೇಟ್ ಕೂಡ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಕುಕ್ಕರಲ್ಲಿ ನಾನಲ್ಲಿ ಹೆಸರು ಬೇಳೆ ಮತ್ತು ಮೈಸೂರು ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಅರಿಶಿನ ಮತ್ತು ನೀರನ್ನು ಹಾಕಿ ಒಂದು 2 ವಿಸಿಲನ್ನು ಕೂಗಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವು ಕೇಳಿರೋ ಕಾರಣಕ್ಕೆ ಈ ವಿಡಿಯೋನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ, ಪೂರ್ತಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸೊ ತುಂಬಾ ಟೇಸ್ಟಿಯಾಗಿ, ಈಸಿಯಾಗಿ ಯಾವ ರೀತಿ ಮಾಡೋದು ಕಾಜು ಮಸಾಲ ಅಂತ ನಾನಿತ್ತು ಹೇಳಿ ಕೊಡ್ತಾ ಇದ್ದೀನಿ. ಇಲ್ಲೊಂದು 2 ನಿಮಿಷ ಆಯಿತು. ಸೊ ಈರುಳ್ಳಿ ಕೂಡ ಚೆನ್ನಾಗಿ ಇಲ್ಲಿ ಕಲರ್ ಚೇಂಜ್ ಅನ್ನಿಸ್ತಾ ಇದೆ ಸ್ವಲ್ಪ. ಹಾಗಾಗಿ ನಾನು ಒಂದು ಜರಡಿಯಲ್ಲಿ ಇದನ್ನು ತೆಗಿತಾ ಇದ್ದೀನಿ. ಈ ನೀರನ್ನು ನೀವು ಯೂಸ್ ಮಾಡಬಾರ್ದು. ಸೊ ನೀರನ್ನು ನಾವು ಬಿಸಾಕಬೇಕು. ನಂತರ ನಾನು ಅದೇ ಬಾಣಲಿಯನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಇದಕ್ಕೆ ಒಂದು 2 ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಇಲ್ಲಿ ಸೇರಿಸಿದ್ದೀನಿ. ಗೋಡಂಬಿಯನ್ನು ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಫ್ರೆಂಡ್ಸ್, ಆದಷ್ಟು ಗೋಡಂಬಿಯನ್ನು ನೀವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ. ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ. ನಂತರ ನಾನಿಲ್ಲಿ 2 ಮೀಡಿಯಮ್ ಸೈಜು ಟೊಮೆಟೊನ ಕೂಡ ಇಲ್ಲಿ ತಗೊಂಡಿದ್ದೀನಿ. ಮೊದಲಿಗೆ ಇದನ್ನು ಫ್ರೈ ಮಾಡಿಕೊಂಡು ಒಂದು ಕಪ್ಪಲ್ಲಿ ನಾನು ಸೈಡ್ಗೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಗೋಡಂಬಿಯನ್ನು ನೀವು ಜಾಸ್ತಿ ಕೂಡ ಹಾಕೋಬೋದು ಅಂತ ಹೇಳಿದೆ. ಸೊ ಜಾಸ್ತಿ ಗೋಡಂಬಿ ಆದರೂ ಕೂಡ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಹಾಗೆ ದೊಡ್ಡದಾಗಿರುವಂಥ ಗೋಡಂಬಿ ಇದ್ರೂ ಕೂಡ ಚೆನ್ನಾಗಿ ಅನಿಸೋದಿಲ್ಲ. ಗೋಡಂಬಿಯಲ್ಲಿ 1-2 ಪೀಸಸ್ ಮಾಡಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದೇ ತುಪ್ಪದಲ್ಲಿ ನಾನು ಒಂದು 2 ಚಮಚದಷ್ಟು ಎಣ್ಣೆಯನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಒಂದು ಪಲಾವ್ ಎಲೆ, ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಮತ್ತು ಜೀರಿಗೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜು ಈರುಳ್ಳಿಯನ್ನು ಕೂಡ ಇಲ್ಲಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಫ್ರೈ ಮಾಡಿಕೊಂಡು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಾನಿಲ್ಲಿ ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ಟೊಮೆಟೊನ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಟೊಮೆಟೊ ಬೀಜವನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ, ಅದು ಇದು ಅಂದ್ಬಿಟ್ಟು. ಸೊ ಆದಷ್ಟು ನಾನು ಟೊಮೆಟೊದು ಬೀಜವನ್ನು ತೆಗೆದುಬಿಟ್ಟು ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ನೀವು ಕೂಡ ಟೊಮೆಟೊ ಬೀಜವನ್ನು ತೆಗೆದುಬಿಟ್ಟು ಅಡುಗೆ ಎಲ್ಲ ನೀವು ಸೇರಿಸ್ಕೊಳ್ಳಿ. ಈಗ ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ನಾನು ಸೈಡ್ಗೆ ಇಲ್ಲಿ ಪಾಪ್ಕಾರ್ನ್ ಕೂಡ ರೆಡಿ ಮಾಡಿದ್ದೀನಿ. ಸೊ ಅಡುಗೆ ಮಾಡ್ತಾ ಮಾಡ್ತಾ ಏನಾದರೂ ತಿಂತಾ ಇದ್ದರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಪಾಪ್ಕಾರ್ನ ಯಾವ ರೀತಿ ಮಾಡಬೇಕಂತ ನಾನು ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಅಥವಾ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಪಾಪ್ಕಾರ್ನನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಬೋದು. ಇಲ್ಲಿ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗಿದೆ. ಈಗ ನಾನಿಲ್ಲಿ ಧನಿಯಾ ಪುಡಿ, ಜೀರಿಗೆ ಪುಡಿ, ನಂತರ ಇದಕ್ಕೆ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಸ್ಪೈಸಿ ತಿನ್ನೋರಾದರೆ ಗರಂ ಮಸಾಲ ಕೂಡ ಸೇರಿಸ್ಕೊಳ್ಳಿ. ಈಗ ಇಲ್ಲಿ ಮಸಾಲೆ ಸ್ವಲ್ಪ ಹುರಿಯೋವರೆಗೂ ನಾವೇನು ಮೊದಲೇ ಕುದಿಸಿಟ್ಬಿಡ್ತೀವಲ್ಲ ಗೋಡಂಬಿ, ಈರುಳ್ಳಿ, ಅವನ್ನೆಲ್ಲವನ್ನು ಇಲ್ಲಿ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ಗ್ರೇವಿಗೆ ಬಿಸಿನೀರನ್ನೇ ಸೇರಿಸ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ. ಸೊ ಆದಷ್ಟು ಬಿಸಿನೀರನ್ನು ಸೇರಿಸ್ಕೊಳ್ಳಿ ಗ್ರೇವಿಯಲ್ಲಿ ಅಂದ್ಬಿಟ್ಟು. ಯಾಕಂದರೆ ನಾವು ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಮಾಡಿರ್ತೀವಿ, ಅದರಲ್ಲಿ ತಣ್ಣೀರು ಹಾಕಿದರೆ ಟೇಸ್ಟು ಚೆನ್ನಾಗಿರೋದಿಲ್ಲ, ಮುರಿದು ಬಿಡುತ್ತೆ ಟೇಸ್ಟ್ ಅದರದ್ದು. ಹಾಗಾಗಿ ಬಿಸಿನೀರನ್ನೇ ಸೇರಿಸ್ಕೊಳ್ಳಿ. ಆದಷ್ಟು ಹೋಟೆಲ್ಗಳಲ್ಲಿ, ಡಾಬಾಗಳಲ್ಲಿ ಬಿಸಿನೀರನ್ನೇ ಸೇರಿಸ್ತಾರೆ. ನಂತರ ನಾನಿಲ್ಲಿ ಹಾಲಿನ ಕೆನೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಹತ್ರ ಹಾಲಿನ ಕೆನೆ ಇಲ್ಲಪ್ಪ, ಸ್ಟೋರ್ ಮಾಡೋದಿಲ್ಲ ಮನೆಯಲ್ಲಿ ಅಂದರೆ
ನೀವು ಫ್ರೆಶ್ ಕ್ರೀಮ್ ಅಂತ ಸಿಗುತ್ತೆ ನೋಡಿ, ಆ ಕ್ರೀಮನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಗಟ್ಟಿಯಾಗಿತ್ತು, ಹಾಗಾಗಿ ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಗ್ರೇವಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕೊನೆಯಲ್ಲಿ ಇದಕ್ಕೆ ಕಸ್ತೂರಿ ಮೇಥಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಹಾಲಿನ ಕೆನೆ ಅಂತ ನೋಡಿದ್ವಲ್ಲ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಕೊನೆಯಲ್ಲಿ ನಾನು ಇದಕ್ಕೆ ಜೇನುತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಂದರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಜೇನುತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಹೋಟೆಲ್ಗಳಲ್ಲಿ, ಧಾಬಾಗಳಲ್ಲಿ ತಿಂತೀರ ನೋಡಿ ಕಾಜು ಮಸಾಲ, ಅದೇ ರೀತಿ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಸಿಹಿ ಸಿಹಿಯಾಗಿ, ಖಾರಾಗಿ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪನೇ ಹಾಕ್ಕೊಳ್ಳಿ. ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಗೋಡಂಬಿಯನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಗೋಡಂಬಿಯನ್ನು ಸೇರಿಸ್ಕೊಂಡು ಜಾಸ್ತಿ ಇದನ್ನು ಕುಕ್ ಮಾಡಬೇಕಂತೇನಿಲ್ಲ, 1 ರಿಂದ 2 ನಿಮಿಷ ಇದನ್ನ ಕುಕ್ ಮಾಡಿದ್ರೆ ಸಾಕು. ನಮ್ಮದಿಲ್ಲಿ ಕಾಜು ಮಸಾಲ ರೆಡಿ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದೇನಪ್ಪ ಅಂದರೆ, ನಾನೇನು ಬೇಳೆಯನ್ನು ಕುದಿಸಿದ್ನಲ್ಲ, ಅದನ್ನು ಇಲ್ಲಿ ದಾಲ್ ಫ್ರೈ ಕೂಡ ಮಾಡ್ಕೊಂಡಿದ್ದೀನಿ. ಸೊ ದಾಲ್ ಫ್ರೈ ವಿಡಿಯೋ ಇಲ್ಲಿ ನಾನು ಶೂಟ್ ಮಾಡಲಿಲ್ಲ, ಯಾಕಂದರೆ ನನಗೆ ಬಾಕ್ಸ್ ಕೊಟ್ಟೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು. 8 ಗಂಟೆ ಅಂದರೆ ಬಾಕ್ಸ್ ಮುಗಿಬೇಕು. ಸೊ ವಿಡಿಯೋ ಮಾಡೋಕ್ಕೆ ನಿಂತರೆ ಗೊತ್ತಾಗೋದಿಲ್ಲ ಯಾವ ರೀತಿ ಟೈಮ್ ಹೋಗುತ್ತೆ ಅಂತ. ಹಾಗಾಗಿ ಬೆಳಗ್ಗೆ ಇವತ್ತು 4:15ಗೆ ಎದ್ಬಿಟ್ಟು ವಿಡಿಯೋ ಮಾಡ್ತಾನೇ ಇದ್ದೀನಿ. ಸೊ ಇನ್ನೂ ಮುಗಿದಿಲ್ಲ ನನ್ನ ವಿಡಿಯೋ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿದ್ರೆ ನಮ್ಮ ಮನೆಯವರು ಇವತ್ತು ಬಾಕ್ಸೇ ತೊಗೊಂಡು ಹೋಗಲಿಲ್ಲ. ಸೊ ಏನೋ ಹೊರಗಡೆ ಹೋಗೋದಿದೆ ಬೇಡ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರಾಯಿತು. ಮತ್ತು ಹಾಗೆ ಎಲ್ಲ ಎತ್ತಿಟ್ಟೆ. ಸೊ ಸಾಯಂಕಾಲ ಮತ್ತೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಾಯಂಕಾಲಕ್ಕೆ ಸ್ವಲ್ಪ ಪರೋಟ ಮಾಡಬೇಕು ಅಂತ ಅಂದ್ಕೊಂಡು ಇದ್ರ ಜೊತೆಗೆ ಪರೋಟವನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಾವು ಚಪಾತಿ ಹಿಟ್ಟನ್ನೇ ಯೂಸ್ ಮಾಡಿಕೊಂಡು ಪರೋಟವನ್ನು ಮಾಡ್ಬೋದು ಫ್ರೆಂಡ್ಸ್. ಇದು ಎಷ್ಟಾಗುತ್ತಲ್ಲ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು. ನಾವು ಪರೋಟ ಯಾವಾಗಾದ್ರೂ ಮಾಡಬೇಕಂದ್ರೆ ಎಷ್ಟು ತೆಳ್ಳಗೆ ಲಟ್ಟಿಸ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮದು ಪರೋಟ ಇಲ್ಲಿ ರೆಡಿ ಆಗುತ್ತೆ. ನಾನು ಬೆಳಗ್ಗೆನೇ ಮಾಡಬೇಕಂತ ಅಂದ್ಕೊಟ್ಟಿದ್ದೆ. ಸೊ ಅವರು ಬೇಡ ಅಂದ ತಕ್ಷಣ ನಾನು ಚಪಾತಿ ಮಾಡೋಕ್ಕೆ ಹೋಗಲಿಲ್ಲ, ಹಿಟ್ಟನ್ನು ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೆ. ಸೊ ಈಗ ಸಾಯಂಕಾಲ ನಾನು ಪರೋಟವನ್ನು ಮಾಡ್ತಾಯಿದ್ದೀನಿ. ಈ ಚಪಾತಿಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ನಂತರ ನನಗೆ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಒಂದು ಚಾಕು ಹೆಲ್ಪ್ಲಿಂದ ಎಷ್ಟು ಸಣ್ಣ ಪೀಸಸ್ ಆಗುತ್ತಲ್ಲ ಅಷ್ಟು ಸಣ್ಣಗೆ ಇದನ್ನು ಕಟ್ಟಿಂಗನ್ನು ಮಾಡಿಕೊಂಡು ನಂತರ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ರೋಲನ್ನಾಗಿ ಮಾಡ್ಕೋಬೇಕು. ಈ ರೀತಿ ಮಾಡಿ ನೀವು ಒಂದೇ ಸತಿ ಪರೋಟವನ್ನು ಎಲ್ಲವನ್ನು ಮಾಡ್ಬೋದು. ನಾನಿಲ್ಲಿ ಒಂದೊಂದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈಗ ನಾನು ಮತ್ತೆ ಹಿಟ್ಟಲ್ಲಿ ಡಿಪ್ಪನ್ನು ಮಾಡಿಬಿಟ್ಟು ಪರೋಟನ ಮಾಡ್ತಾಯಿದ್ದೀನಿ. ಆದಷ್ಟು ಈ ಪರೋಟ ದಪ್ಪಗಿದ್ರೇ ತುಂಬ ಚೆನ್ನಾಗಿ ಲೇಯರಾಗಿ ಓಪನ್ ಆಗುತ್ತೆ. ನಾನು ಜಾಸ್ತಿ ತಿಳು ಮಾಡಿದರೆ ಅಷ್ಟು ಚೆನ್ನಾಗಿ ಲೇಯರ್ ಓಪನ್ ಆಗೋದಿಲ್ಲ. ಜಾಸ್ತಿ ತಿಳು ಮಾಡಬಾರ್ದು ಈ ಪರೋಟವನ್ನು, ಆದಷ್ಟು ದಪ್ಪನೇ ಮಾಡ್ಕೊಳ್ಳಿ. ನಾನು ಜಾಸ್ತಿ ದಪ್ಪನೂ ಅಲ್ಲ ಜಾಸ್ತಿ ತಿಳುವನೂ ಅಲ್ಲ, ಆ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು 2 ಚಪಾತಿ ಕುಡಿಸಿದರೆ 1 ಚಪಾತಿ ಹಾಕ್ಬೇಕು ನೋಡಿ, ಅಷ್ಟು ದಪ್ಪವಾಗಿ ಇಲ್ಲಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು 2 ಬದಿಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಲೇಯರ್ ಇಲ್ಲಿ ಬಿಸಿ ಮಾಡ್ತಾ ಇರುವಾಗಲೇ ಕಾಣ್ತಾ ಇದೆ. ಸ್ವಲ್ಪ ಬಿಸಿ ಇರುವಾಗಲೇ ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಇದು ಓಪನ್ ಆಗುತ್ತೆ ಲೇಯರು. ಫ್ರೆಂಡ್ಸ್, ಗೋಧಿ ಹಿಟ್ಟಿನಿಂದನೇ ಆದಷ್ಟು ಪರೋಟವನ್ನು ಮನೆಯಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ಮೇದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ನಾನು ಮೇದಾ ಕಡಿಮೆ ಯೂಸ್ ಮಾಡೋದು. ಏನಾದರೂ ಅಪರೂಪಕ್ಕೆ ಮೇದಾನ ಯೂಸ್ ಮಾಡ್ತೀನಿ. ಪಿಜ್ಜಾನೋ ಅಂಥದ್ದು ಏನಾದರೂ ರೆಸಿಪಿ ಮಾಡಬೇಕಂದ್ರೆ ಆವಾಗ ಮಾತ್ರ ನಾನು ಯೂಸ್ ಮಾಡೋದು. ಜಾಸ್ತಿ ನಾನು ಮೇದಾ ಯೂಸ್ ಮಾಡೋದಿಲ್ಲ, ಅಷ್ಟೋ ಇಷ್ಟೋ ತಿಂಗಳಿಗೆ ಒಂದ್ಸತಿನೋ 2 ತಿಂಗಳಿಗೆ ಒಂದ್ಸತಿನೋ ಮೇದಾ ಯೂಸ್ ಮಾಡೋದು. ನಂತರ ನಾನಿಲ್ಲಿ ಮಸಾಲ ಪಾಪಡ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ಈ ಮಸಾಲ ಪಾಪಡು ರೆಡಿಮೇಡ್ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲಿ, ಸ್ಟೋರ್ಗಳಲ್ಲಿ. ಸೊ ಇದನ್ನು ನೀವು ಎಣ್ಣೆಯಲ್ಲಿ ಕೂಡ ಡೀಪ್ ಫ್ರೈನ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಈ ರೀತಿ ಪ್ಯಾನ್ ಮೇಲೆ ಕೂಡ ಬಿಸಿ ಮಾಡ್ಕೋಬೋದು. ನಾನು ಎಣ್ಣೆ ಜಾಸ್ತಿ ತಿಂದರೆ ಎಲ್ಲಿ ದಪ್ಪ ಆಗ್ತೀನಿ ಅಂದ್ಬಿಟ್ಟು ಆದಷ್ಟು ಎಣ್ಣೆಯನ್ನು ಕಡಿಮೆ ಮಾಡೋಕ್ಕೆ ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ಡೀಪ್ ಫ್ರೈ ಕೂಡ ಇಲ್ಲಿ ಮಾಡ್ತಾ ಇಲ್ಲ, ಹಾಗೆ ತವ ಮೇಲೆ ಬಿಸಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಆಗುತ್ತೆ ತವ ಮೇಲೆ ಕೂಡ. ನಾನು ಮಸಾಲ ಪಾಪಡನ್ನು ಯಾವ ರೀತಿ ಮಾಡಬೇಕಂತ ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಮತ್ತೆ ಕಾಜು ಮಸಾಲವನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಪೂರ್ತಿ ತಣ್ಣಗಾದರೆ ಚೆನ್ನಾಗಿ ಅನಿಸೋದಿಲ್ಲ, ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸರ್ವನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬಾ ಹೆಲ್ದಿಯಾಗಿ ಈಸಿಯಾಗಿ ಪರೋಟ ಇಲ್ಲಿ ನಾನು ಮಾಡಿದ್ದೀನಿ. ಸೊ ಈ ಪರೋಟ ಜೊತೆಗೆ ಕಾಜು ಮಸಾಲ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸತಿ ಆದರೂ ಮನೆಯಲ್ಲಿ ಈ ರೀತಿ ಗೋಧಿ ಹಿಟ್ಟಿನಿಂದ ಪರೋಟವನ್ನು ಮಾಡಿ ಕಾಜು ಮಸಾಲ ಮಾಡಿ ಯಾವ ರೀತಿಯಾಗಿದೆ ಅಂತ ಪ್ಲೀಸ್ ನನಗೆ ಕಮೆಂಟನ್ನು ಹಾಕಿ. ಸೊ ಕೆಲವರು ತುಂಬಾ ಚೆನ್ನಾಗಿ ಕಮೆಂಟನ್ನು ಹಾಕ್ತಾ ಇರ್ತಾರೆ. ಸೊ ನಾವು ಮಾಡಿರೋವಂಥ ರೆಸಿಪಿಯನ್ನು ಮನೇಲಿ ಟ್ರೈ ಮಾಡಿ ಕೂಡ ಹಾಕ್ತಾ ಇರ್ತಾರೆ. ಲಾಸ್ಟ್ ಟೈಮ್ ನಾನು ಒಂದು ಹಪ್ಪಳದ್ದು ವಿಡಿಯೋನ ಮಾಡಿದ್ದೆ. ಸೊ ನಾವು ಮಾಡಿದ್ದೀವಿ ಅಂತ ಅವರು ಕಮೆಂಟನ್ನು ಹಾಕಿದರು, ಚೆನ್ನಾಗಿ ಬಂದಿದೆ ಅಂತ ಕೂಡ ಕಮೆಂಟ್ ಹಾಕಿದರು. ತುಂಬಾ ಖುಷಿಯಾಯಿತು ಕಮೆಂಟನ್ನು ನೋಡಿ. ಸೊ ಇದು ರೆಸಿಪಿ ಕೂಡ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ.
ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.